ಸರ್ ಈಗಾಗಲೇ ನಾಳೆ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ನಡೀತಾ ಇದೆ. ಆರ್ಸಿಬಿಗೆ ಮಾಡು ಇಲ್ಲವೇ ಮಡಿ ಪಂದ್ಯ. ಹೌದು ಸರ್. ಇಲ್ಲಿ ಸಾವಿರಾರು ಜನ ಟಿಕೆಟ್ ಗೆ ಕಾಯ್ತಾ ಇದಾರೆ. ತಾವು ಎಲ್ಲಿಂದ ಬಂದಿದ್ರೆ ಟಿಕೆಟ್ ಸಿಕ್ತಾ ಅಂತ? ಸಿಕ್ಕಿಲ್ಲ ಸರ್. ಒನ್ ಟಿಕೆಟ್ ಗೆ 15,000 20,000 ಹೇಳ್ತಿದ್ದಾರೆ. ಏನು ನಾವು ಯಾದಗಿರಿನಿಂದ ಬಂದಿದೀವಿ. ಟಿಕೆಟ್ ಸಿಗ್ತಾ ಇಲ್ಲ, ಪೂರಾ ರಶ್ ಆಗಿದೆ. ಯಾರು ಕೊಡ್ತಾರಂತೆ ಟಿಕೆಟ್? ಎಲ್ಲಿ ಸಿಗ್ತಿದೆ ಟಿಕೆಟ್? ಬ್ಲಾಕ್ ಅಲ್ಲ, ಬ್ಲಾಕ್ ಅಲ್ಲಿ. ಎಷ್ಟ್ರದ್ದು ನೀವ್ ಹೇಳ್ತೀರಾ? ಈಗ 15-20 ಸಾವಿರ ರೂಪಾಯಿ ಟಿಕೆಟ್. 3,000 ಸರ್. 3,000 ಎಷ್ಟು ಹೇಳ್ತಿದ್ದಾರೆ? 15-20 ಸಾವಿರ ಅಂತಾರೆ ಸರ್. ಎಷ್ಟು ಟಿಕೆಟ್ ಇದೆಯಂತೆ ಸರ್? ಏನ್ ಹೇಳಿಲ್ಲ ಸರ್. ಬೇಕಿತ್ತು ನಮ್ಗ 2 ಟಿಕೆಟ್ ಬೇಕಿತ್ತು ಸರ್. ನಾವು ಏನ್ ಸರ್ 7-8 ಸಾವಿರ ಕೇಳಿದ್ವಿ. ಏನ್ ಕೊಡಲ್ಲ ಅಂದ್ರೆ ನೋಡ್ಲೇಬೇಕಾ ಮ್ಯಾಚ್ ನಾಳೆ? ನೋಡ್ಬೇಕು ಸರ್. ಮತ್ತೆ ಏನ್ ಮಾಡ್ತೀರಾ ಈಗ? ನೋಡಮ್ ಸರ್ ಏನ. ಎಷ್ಟು ಕುತೂಹಲದಿಂದ ಕಾಯ್ತಾ ಇದ್ರೆ ನಾಳಿನ ಮ್ಯಾಚ್ ನೋಡಕ್ಕೆ? ಏನ್ ಸರ್ ಮಾರ್ನಿಂಗ್ ನಿಂತ ಬಂದಿದೀವಿ, ಇಲ್ಲೇ ಕುಂತಿದೀವಿ ಸ್ಟೇಡಿಯಂ ಅಲ್ಲಿ. ಯಾವಾಗ ಬಂದ್ರಿ? ಎಲ್ಲಿಂದ? ಯಾದಗಿರಿ ನಿಂತ ಬಂದಿದೀವಿ ಸರ್, ಗುಲ್ಬರ್ಗ ಡಿಸ್ಟ್ರಿಕ್ಟ್. ನಾಳೆ ಮ್ಯಾಚ್ ನೋಡ್ಕೊಂಡೆ ಹೋಗ್ಬೇಕು ಡಿಸೈಡ್ ಆಗಿದ್ದೀರಾ? ಸರ್ ನೋಡ್ಬೇಕು ಸರ್. ಯಾರು ಫೇವರೇಟ್ ಆಟಗಾರ ಯಾರು? ಸರ್ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ನೋಡ್ಬೇಕು ಅಂತ ಒಟ್ಟು 15-20 ಬೇಕೀಗ. 20 ಅಂದ್ರೆ 40 ಬೇಕೀಗ. ಅವ್ರು ಬರ್ತಾ ಇಲ್ಲ ಕಮ್ಮಿಗೆ. ಹೌದು ಸರ್. ಏನ್ ಮಾಡೋಣ ಅಂತ ಅನ್ಕೊಂಡಿದ್ರ ಈಗ? ಸರ್ ನೋಡಮ್ ಸರ್ ಏನಾಗ್ತದೆ. ಆನ್ಲೈನ್ ಅಲ್ಲಿ ಎಷ್ಟಿತ್ತು? ಆನ್ಲೈನ್ 2,000 ಇಲ್ಲ ಸರ್, ಸೋಲ್ಡ್ ಔಟ್ ಆಗಿದೆಯಾ. ಬ್ಲಾಕ್ ಅಲ್ಲಿ 15-20 ಕೇಳ್ತಾವ್ರೆ. ಸರ್ ನೀವ್ 7-8 ಬೇಕು ಅಂತ. ಸರ್ ಈಗಾಗಲೇ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ನಾಳೆ ಸರಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಾವಿರಾರು ಜನ ಅಭಿಮಾನಿಗಳು ಟಿಕೆಟ್ಗೋಸ್ಕರ ಕಾಯ್ತಾ ಇದಾರೆ. ತಾವ್ ಎಲ್ಲಿಂದ ಬಂದಿದ್ದೀರಾ? ಟಿಕೆಟ್ ಸಿಕ್ತಾ ಇಲ್ಲ ಸಿಗಬೇಕಾ? ಟಿಕೆಟ್ ಸಿಗೋದು ತುಂಬಾ ಕಷ್ಟ ಆಗ್ಬಿಟ್ಟೈತೆ ಇವಾಗ. ನಾವು ಬಂದಿರೋದು ನಾಗವಾರ ರಿಂಗ್ ರೋಡ್ ಇಂದ. 1,250 ರೂಪಾಯಿ ಟಿಕೆಟ್ ಅವರು 10,000 ಹೇಳ್ತಾವ್ರೆ. 10,000 ಕೊಟ್ರೇನು ಟಿಕೆಟ್ ಸಿಗ್ತಾ ಇಲ್ಲ. ಸುಮ್ನೆ ಫ್ರಾಡ್ ಮಾಡ್ತಾವ್ರೆ ನಮ್ಗೆ. ಏನ್ ಮಾಡೋದು ಹೇಳಿ ನಾವು ಅಭಿಮಾನಿಗಳು? 1,250 ರೂಪೀಸ್ ಟಿಕೆಟ್ MRP ವ್ಯಾಲ್ಯೂ. ಅವ್ರು 10,000 ಹೇಳ್ತಾವ್ರೆ. 10,000 ಕೊಡ್ತೀನಿ ಅಂದ್ರೇನು 10 ಜನ ಹೇಳ್ತಾರೆ ಕೊಡ್ತೀನಿ ಅಂತ, ಆದ್ರೂ ಕೊಡ್ತಾ ಇಲ್ಲ ಟಿಕೆಟ್. 10 ಟಿಕೆಟ್ ಕೇಳಿದ್ರಿ ನಮ್ ಫ್ರೆಂಡ್ಸ್ ಎಲ್ಲ. ವಿರಾಟ್ ಕೊಹ್ಲಿ, RCB ಫ್ಯಾನ್ಸು ಮತ್ತೆ ಧೋನಿ ಫ್ಯಾನ್ಸ್ ಅವರೇ. ಟಿಕೆಟ್ ಕೇಳಿದ್ರಿ ಟಿಕೆಟ್ ಕೊಡ್ತಾ ಇಲ್ಲ. ಇಲ್ಲ, ಟಿಕೆಟ್ ಯಾರ ಹತ್ರನು ಇಲ್ಲ. ಸುಮ್ನೆ ಮೋಸ ಮಾಡ್ತವ್ರೆ, ಫ್ರಾಡ್ ಮಾಡ್ತವ್ರೆ, ಸ್ಕ್ಯಾಮ್ ಮಾಡ್ತವ್ರೆ ಎಲ್ಲರ ಹತ್ರ. ಟಿಕೆಟ್ ಐತೆ ಅಂತ ಹೇಳ್ತಾವ್ರೆ, ಆದ್ರೂ ಟಿಕೆಟ್ ಸಿಗ್ತಾ ಇಲ್ಲ. ಇಲ್ಲ 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 ನಾವು ಟಿಕೆಟ್ ಕೊಟ್ರೆ, ಕಾಸು ಕೊಟ್ರೆ ಅವ್ರು ಟಿಕೆಟ್ ಕೊಡ್ಬೇಕು, ಆವಾಗ್ಲೇ ನಾವು ಕಾಸು ಕೊಡೋದು. ಹೌದು. ನಾಮ ನಾಳೆ ಮ್ಯಾಚು RCB ತುಂಬಾ ಚೆನ್ನಾಗೈತೆ ಮೊಮೆಂಟಮ್. ಯಾವಾಗ ಅವ್ರು ಹೈದರಾಬಾದ್ ಮೇಲೆ ಗೆದ್ರಲ್ಲ ಅವಾಗಿಂದ RCB ಟೀಮ್ ಒಳ್ಳೆ ಫಾರ್ಮ್ ಅಲ್ಲಿ ಅವ್ರೆ. 100% ಈ ಸಲ ಕಪ್ ನಮ್ದೆ. ಸಾಧ್ಯತೆ ಇದ್ರೇನು ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಒಳ್ಳೆ ಫೆಸಿಲಿಟಿ ಐತೆ. ಸೂಪರ್ ಸಾಪರ್ಸ್ ಡ್ರೈ ಮಳೆ ಬಿದ್ದಿತ್ ಆದ್ಮೇಲೆ 10 ನಿಮಿಷಕ್ಕೆ ಸೂಪರ್ ಸಾಪರ್ ಇದ್ ಮಾಡ್ತಾರೆ. ಮ್ಯಾಚ್ ನಡೀತದೆ 100% ನಡೀತದೆ. ನಮ್ದು ವಿರಾಟ್ ಕೊಹ್ಲಿ, ಎಲ್ಲಾರ್ದು ವಿರಾಟ್ ಕೊಹ್ಲಿನೇ. ಟಿಕೆಟ್ ಬೆಳಗ್ಗೆ 9 ಗಂಟೆಗೆ ಬಂದೆ ಅಣ್ಣ. ನಾಷ್ಟ ಮಾಡಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ. ಟಿಕೆಟ್ ಏನಾದ್ರು ಕೊಡ್ತಾರೇನೋ ಟಿಕೆಟ್ ತಗೊಳ್ಳೋಣ ಅಂತ ಬಂದೆ. ಇಲ್ಲ, ಇಲ್ಲೇ ನಾನು ಬೆಂಗಳೂರಲ್ಲಿ ಆಟೋ ಓಡಿಸೋದು. ಆಟೋ ಮೆಜೆಸ್ಟಿಕ್ ಅಲ್ಲಿ ಪಾರ್ಕಿಂಗ್ ಎಲ್ಲ ಹಾಕ್ಬಿಟ್ಟು ಟಿಕೆಟ್ ತಗೊಂಡ್ ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಟಿಕೆಟ್ ಇಲ್ಲ, ಏನು ಇಲ್ಲ. ಅವರು ಹೇಳ್ತವ್ರೆ ಆನ್ಲೈನ್ ಅಂತವ್ರೆ. ಆನ್ಲೈನ್ ಓಪನ್ ಮಾಡೋದು ಗೊತ್ತಿಲ್ಲ, ಅದ್ ಏನಂತಾನೆ ನಮ್ಗೆ ಗೊತ್ತಿಲ್ಲ. ನಂತರದವ್ರು ಇಲ್ಲಿ 1,000 ಜನ ಇದಾರೆ. ಆನ್ಲೈನ್ ಅಂದ್ರೆ ಆನ್ಲೈನ್ ಅನ್ನೋದೇ ಜನಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನಂತರ 100 ಜನಿಗೂ ಗೊತ್ತಿಲ್ಲ. ಇಲ್ಲೇ ಬಂದ್ರೆ ಆನ್ಲೈನ್ ಅಂತಾರೆ, ಅದು ಯಾವ್ದು ಏನು ಅನ್ನೋದೇ ಗೊತ್ತಿಲ್ಲ. ಸೋಲ್ಡ್ ಔಟ್ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಸರ್. ಇಲ್ಲಿ ಸ್ವಲ್ಪನಾದ್ರೂ ಟಿಕೆಟ್ ಕೊಡ್ಬೇಕಲ್ವಾ? ಅದಕ್ಕೆ ಬೆಳಗ್ಗೆ ನಾಷ್ಟನು ಮಾಡಿದೆ ನಾನು. ಟಿಕೆಟ್ ತಗೊಂಡ್ ಹೋಗ್ಬಿಡೋಣ, ನಾನು ಈ ವರ್ಷ 1 ವರ್ಷನೂ ಸ್ಟೇಡಿಯಂ ಬಂದಿಲ್ಲ, ಈ ವರ್ಷ ಹೋಗ್ಲೇಬೇಕು. ನಾಳೆ ಫುಲ್ ಕ್ರೇಜ್ ಇದೆ ಅನ್ಬಿಟ್ಟು, ನಮ್ಮ RCB ಗೆಲ್ಲುತ್ತೆ ಅನ್ಬಿಟ್ಟು ನಾನು ಹೋಗ್ಬೇಕು ಅಂತ ಇದ್ದೆ. ನೋಡ್ರಿ ಇವರು ಟಿಕೆಟ್ ಇಲ್ಲ ಅಂದ್ರು, ಎಲ್ಲ ಆನ್ಲೈನ್ ಅಂತವ್ರೆ. ಹೇಳ್ತಾರೆ, ಮಾಡ್ತಾರೆ, ಅದ್ ಯಾರು ಮಾಡ್ತಾವ್ರೆ ಏನಂತಾನೆ ಗೊತ್ತಿಲ್ಲ. ಸ್ಟೇಡಿಯಂ ಕೆಳಗಿಂದಾನೆ ಇದೆಲ್ಲ ಮಾಡ್ತಾರ ಮೋಸ್ಟ್ಲಿ. ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಣ್ಣ. ಅವ್ರು ಮಾಡಿಕ್ಕೆ ಸಾಧ್ಯ, ಬೇರೆ ಎಲ್ಲಿ ಮಾಡಕ್ ಸಾಧ್ಯ? ನಾವು ಹೊರಗಡೆಯಿಂದ ಬಂದು ತಗೊಳಕ್ ಆಗಲ್ಲ. ಇಲ್ಲಿ ನಾವು ತಗೊಂಡ್ ಮಾರಾಡಕ್ ಆಗಲ್ಲ. ಒಳಗಡೆಯಿಂದಾನೆ ಅವರೇ ಕೊಟ್ಟಿ ಮಾರಿಸ್ತಾರೆ ಮೋಸ್ಟ್ಲಿ. 1,500, 10,000, 12,000, 15,000 ಕೊಡಕ್ಕೂ ರೆಡಿ ಇದಾರೆ. ಟಿಕೆಟ್ ಇಲ್ಲ, ಕೊಡ್ತಾರೆ, ಜನ ಕೊಡ್ತಾರೆ, ಅದನ್ನ ತಗೋತಾರೆ. ಇಲ್ಲಿ ತಗೊಳಲ್ಲ, ಹೊರಗಡೆ ಆ ಕಡೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ತಗೊಂತಾ ಇದಾರೆ. ನೋಡಿದೀನಿ ನಾನು, ಹೇಳಕ್ ಹೋಗಲ್ಲ. ಎಲ್ಲ ಚೆನ್ನಾಗಿರ್ಲಿ, ನಮ್ಮ RCB ಗೆಲ್ಲುತ್ತೆ. ಇಂಥ ನನ್ನ ಮಕ್ಳಿಂದಾನೇ ಸೋಲ್ತಾ ಇರೋದು. ಎಲ್ಲ ಚೆನ್ನಾಗಿರ್ಲಿ, ದುಡ್ಡು ಮಾಡ್ಕೊಂಡು RCB ಹೆಸರಲ್ಲಿ ದುಡ್ಡು ಮಾಡ್ತಾವ್ರೆ. ಚೆನ್ನಾಗಿರ್ಲಿ, ದೇವ್ರ